ಜನವರಿ 22ರಂದು ಅಯೋಧ್ಯೆಯಲ್ಲಿ ರಾಮ ಮಂದಿರ ಉದ್ಘಾಟನೆಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾಲ್ಗಳಲ್ಲಿ ರಾಮ ಮಂದಿರದ ಮಾಡೆಲ್ ಅನ್ನು ನಿರ್ಮಾಣ ಮಾಡಿ ಅಂತ ಹೇಳಿ ಅಭಿಯಾನವನ್ನ ಶುರು ಮಾಡಲಾಗಿದೆ. ರಿಕ್ವೆಸ್ಟ್ ಮನವಿಯನ್ನ ಮಾಡಿಕೊಳ್ಳಲಾಗ್ತಾ ಇದೆ. ಹಿಂದೂ ಪರ ಕಾರ್ಯಕರ್ತರಿಂದ ವಿಶೇಷ ಅಭಿಯಾನ ಶುರುವಾಗಿದೆ. ಜನವರಿ 22ಕ್ಕೆ ಅಯೋಧ್ಯೆಯಲ್ಲಿ ರಾಮ ಮಂದಿರ ಉದ್ಘಾಟನೆ ಆಗ್ತಾ ಇರುವಂತ ಹಿನ್ನೆಲೆಯಲ್ಲಿ ಅಂದು ಬೆಂಗಳೂರು ಮಾಲ್ಗಳಲ್ಲಿ ನೇರ ಪ್ರಸಾರವನ್ನ ಮಾಡಿ ಅಂತೇಳಿ ಮನವಿಯನ್ನ ಕೂಡ ಮಾಡಿದ್ದಾರೆ. ಮಾಲ್ಗಳಿಗೆ ತೆರಳಿ ಹಿಂದೂ ಕಾರ್ಯಕರ್ತರು ಮನವಿಯನ್ನ ಮಾಡಿಕೊಳ್ತಿದ್ದು ಮಂದಿರದ ಮಾದರಿಯ ಜೊತೆಗೆ ಉದ್ಘಾಟನೆಯ ಲೈವ್ ಅನ್ನ ಮಾಡಬೇಕು ನೀವು ಅಂತೇಳಿ ಮಾಲ್ಗಳಲ್ಲಿ ತೆರಳಿ ಹಿಂದೂ ಪರ ಕಾರ್ಯಕರ್ತರು ವಿಶೇಷವಾಗಿ ಮನವಿಯನ್ನ ಮಾಡಿಕೊಂಡಿದ್ದಾರೆ. ಆ ಮೂಲಕ ವಿಶೇಷ ಅಭಿಯಾನವನ್ನ ಶುರು ಮಾಡಿದ್ದಾರೆ. ಸರಿ ಮಾಡ್ತಾರೆ. ಎಲ್ಲ ಮಾಲ್ಗಳಲ್ಲಿ ನಾವು ಇದನ್ನೇ ಕೊಡ್ಕೊಡ್ತಾ ಇದೀವಿ. ಇದೆಯಲ್ಲ ಕ್ರಿಸ್ಮಸ್ ಟೈಮಲ್ಲಿ ನೀವು ಕ್ರಿಸ್ಮಸ್ ಟ್ರೀ ಮಾಡಿದ್ರಲ್ಲ, ಹಂಗೇನೆ ಒಂದು ರಾಮ ಮಂದಿರದ ಇದು ಮಾಡಿ ಅಲ್ಲ ಮಂದಿರದ ಒಂದು ಇದು ಸಿಗುತ್ತೆ, ಮಾಡೆಲ್ ಸಿಗುತ್ತೆ. ಮಂದಿರ ಮಾಡೆಲ್ ಮಾಡ್ಕೊಡ್ತಾರೆ, ಸಿಗುತ್ತೆ. ಈಗಂತೂ ಇಷ್ಟ ಇದ್ರ ಕಡೆ ಇಟ್ಟು ಅದನ್ನ ಒಂದು 15 ದಿನ ಆಗಿದೆ ಎಲ್ಲ ಬಂದು ನೋಡ್ಕೊಂಡು ಹೋಗ್ಬೇಕು. ಸರಿ ಆಯ್ತಾ. ಅದಾದ್ಮೇಲೆ ಒಂದು ಸ್ಕ್ರೀನ್ ಹಾಕ್ಸಿ 25ನೇ ತಾರೀಕು ಸರಿ ಮಾಡ್ತಾರೆ. ಎಲ್ಲ ಮಾಲ್ಗಳಲ್ಲಿ ನಾವು ಇದನ್ನೇ ಕೊಡ್ಕೊಡ್ತಾ ಇದೀವಿ. ಇದೆಯಲ್ಲ ಕ್ರಿಸ್ಮಸ್ ಟೈಮಲ್ಲಿ ನೀವು ಕ್ರಿಸ್ಮಸ್ ಟ್ರೀ ಮಾಡಿದ್ರಲ್ಲ, ಹಂಗೇನೆ ಒಂದು ರಾಮ ಮಂದಿರದ ಇದು ಮಾಡಿ ಅಲ್ಲ ಮಂದಿರದ ಒಂದು ಇದು ಸಿಗುತ್ತೆ, ಮಾಡೆಲ್ ಸಿಗುತ್ತೆ. ಮತ್ತಷ್ಟು ಮಾಹಿತಿಯನ್ನು ಕೊಡೋದಕ್ಕೆ ನಮ್ಮ ಮೆಟ್ರೋ ರಿಪೋರ್ಟರ್ ದೀಪ್ತಿ ಲೈವ್ ನಲ್ಲಿ ಜಾಯ್ನ್ ಆಗಿದ್ದಾರೆ. ದೀಪ್ತಿ, ಒಂದು ವಿಶೇಷ ಅಭಿಯಾನವನ್ನ ಶುರು ಮಾಡಿದ್ದಾರೆ. ಈ ಅಭಿಯಾನಕ್ಕೆ ಹೇಗೆ ಪ್ರತಿಕ್ರಿಯೆ ಸಿಗ್ತಾ ಇದೆ? ಮಾಲ್ನ ಮಾಲೀಕರು ಏನು ಹೇಳಿದ್ರು? ಪ್ರಮುಖವಾಗಿ ರಾಮ ಮಂದಿರಕ್ಕೆ ಕ್ಷಣಗಣನೆ ಆರಂಭವಾದಂತಹ ಬೆನ್ನಲ್ಲೇ ವಿಶ್ವ ಹಿಂದೂ ಪರಿಷತ್ನ ಕಾರ್ಯಕರ್ತರು ಇವತ್ತು ಬೇರೆ ಬೇರೆ ಮಾಲ್ಗಳಿಗೆ ಹೋಗಿ ಒಂದು ಮನವಿಯನ್ನ ಮಾಡಿದ್ದಾರೆ. ಅಂದ್ರೆ ನೀವು ಕ್ರಿಸ್ಮಸ್ ಟೈಮಲ್ಲಿ ಯಾವ ರೀತಿಯಾಗಿ ಕ್ರಿಸ್ಮಸ್ ಟ್ರೀನ ಹಾಕ್ತೀರಾ, ಅದೇ ರೀತಿಯಾಗಿ ರಾಮ ಮಂದಿರದ ಮಾದರಿಯನ್ನ ಕೂಡ ಹಾಕೋ ಮೂಲಕ ಸಂಪರ್ಕ ಸಾಧ್ಯ ಆಗ್ತಾ ಇಲ್ಲ. ಥ್ಯಾಂಕ್ ಯು ದೀಪ್ತಿ. ನೋಡಿ, ಮಾಲ್ಗಳಿಗೆ ತೆರಳಿ ಹಿಂದೂ ಪರ ಕಾರ್ಯಕರ್ತರು ವಿಶೇಷವಾಗಿ ಅಭಿಯಾನವನ್ನು ಶುರು ಮಾಡಿದ್ದಾರೆ. ಅದು ಮನವಿಯನ್ನು ಮಾಡಿಕೊಳ್ತಿದ್ದಾರೆ. ರಾಮ ಮಂದಿರದ ಮಾಡೆಲ್ ಅನ್ನ ನೀವು ಮಾಲ್ನಲ್ಲಿ ನಿರ್ಮಾಣ ಮಾಡಿ ಹಾಕಿ. ಯಾಕಂದ್ರೆ ಇವತ್ತು ಮಾಲ್ನಲ್ಲಿ ಯಾವುದೇ ಒಂದು ವಿಶೇಷವಾದಂಥ ದಿನ ಬಂದಾಗ ಮಾಲ್ಗಳಲ್ಲಿ ನಿರ್ಮಾಣ ಮಾಡಿರೋದನ್ನ ಎಲ್ಲರೂ ಕೂಡ ನೋಡಿರ್ತಾರೆ. ಅದೇ ರೀತಿಯಾಗಿ ರಾಮ ಮಂದಿರದ ಮಾಡೆಲ್ ಅನ್ನು ನೀವು ನಿರ್ಮಾಣ ಮಾಡಿ, ಜೊತೆಗೆ ರಾಮ ಮಂದಿರ ಉದ್ಘಾಟನೆಯ ದಿನದಂದು ಲೈವ್ ಅನ್ನು ತೋರಿಸಿ ಅಂತೇಳಿ, ಮಾಲ್ಗಳಲ್ಲಿ ಲೈವ್ ತೋರಿಸಿ ಅಂತ ಹೇಳಿ ಮನವಿಯನ್ನ ಮಾಡಿಕೊಂಡಿದ್ದಾರೆ.